ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 44. ಪುಂಡರ ಜೊತೆ ಒಡೆದಾಡುತ್ತಿದ್ದ ವೈಭವ್ ಕಣ್ಣಿಗೆ ಮೈಥಿಲಿ ಅವರ ಹಿಂದೆ ಒಬ್ಬ ಬಂದದ್ದು ನೋಡಿದ್ದೆ. ಮಾಮ್ ಎಂದು ಅರಚಿದ ವೈಭವ್ ಓಡೋಡಿ ಅವರ ಬಳಿಗೆ ಬಂದಿದ್ದ. ಮಾ ಎಂದು ಅವರ ಹಿಂದೆ ನಿಂತ. ಆದರೆ ಅದೇ ಸಮಯಕ್ಕೆ ತಾವು ನೋಡಿದ ವಸಿಷ್ಠ ಅವನ ಬಳಿ ಬಂದು ವೈಭವ್ ಎಂದು ವೈಭವ್ನ ತಳ್ಳಿದ ವಸಿಷ್ಠ ಅವರ ಕೈಗೆ ಬಿದ್ದಿತ್ತು ಆ ಏಟು. ತಕ್ಷಣ ತಾನು ಕಾರ್ ಬಿಟ್ಟು ಇಳಿದಳು ನಿಧಿ. ಅಮ್ಮ ಎಂದ ವಸಿಷ್ಠ ಅವರು ಕೆಳಗೆ ಕೂರಲು ಇದೇ ಸಮಯವೆಂದು ವೈಭವ್ ಕಡೆಗೆ ದೊಣ್ಣೆ ಬೀಸಿದ್ದನೊಬ್ಬ. ಕನಸಲ್ಲಿ ಕಂಡ ದೃಶ್ಯ ಎದುರೇ ನಿಂತಾಗ ಭಯದಿಂದ ನೋಡುತ್ತಿದ್ದವಳು ವೈಭವ್ ಎಂದರಚಿ ನಿಧಿ ವೈಭವ್ನ ತಳ್ಳಿದ ಕಾರಣ ಈ ಬಾರಿ ವೈಭವ್ಗೆ ಬೀಳಬೇಕಾದ ಏಟು ನಿಧಿಗೆ ಬಿದ್ದಿತ್ತು. ತಕ್ಷಣ ನೆಲಕ್ಕುರುಳಿದಳು ನಿಧಿ. ನಿಧಿ ಎಂದು ಕೂಗಿ ಮೈಥಿಲಿ ಅವರು ಅವಳತ್ತ ಓಡಿದರೆ ಮತ್ತು ಮಗನ ಕಡೆಗೆ ದೊಣ್ಣೆ ಬೀಸಿದವನ ಬೆನ್ನು ಮೂಳೆ ಮುರಿದಿದ್ದರು ವಸಿಷ್ಠ. ನಿಧಿ ಕಣ್ಬಿಡು ನಿಧಿ ಎಂದು ಬಡಬಡಿಸುತ್ತಿದ್ದ ವೈಭವ್. ಎಷ್ಟೆಂದರೂ ಕಣ್ ತೆರೆಯಲೇ ಇಲ್ಲ ಅವಳು. ವೈಭವ್ ಲೇಟ್ ಮಾಡಬೇಡ ಎತ್ಕೋ ಎಂದು ಹೇಳಿದ್ದೆ. ಅವಳನ್ನು ನಡುಗುವ ಕೈಯಿಂದಲೇ ತೋಳಿಗೆ ತೆಗೆದುಕೊಂಡ ವೈಭವ್ ಕಾರಲ್ಲಿ ಮಲಗಿಸಿದ. ವಸಿ ನೀವು ಬನ್ನಿ ಎಂದು ಮೈಥಿಲಿ ಅವರು ಕರೆದರು. ಇಲ್ಲ ಹೆಂಡತಿ, ಇನ್ನೇನು ಯಶವಂತ್ ಬರ್ತಾನೆ, ನಿಧಿನ ಬೇಗ ಕರೆದುಕೊಂಡು ಹೋಗಿ ಎಂದವರು ಸೋತು ನೆಲಕ್ಕುರುಳಿದವನನ್ನೂ ಬಿಡದೆ ಚೆಚ್ಚುತ್ತಿದ್ರು. ಪ್ರೀತಿಯ ಸೊಸೆಗೆ ಕಣ್ಣು ಮುಂದೆಯೇ ಹೊಡೆದು ಬಿಟ್ಟನಲ್ಲ ಎಂಬ ಸಿಟ್ಟಿಗೆ. ಯಾರು ನಿಮ್ಮನ್ನು ಕಳಿಸಿದ್ದೋ ಎಂದು ಮತ್ತೆರಡು ಬಿಟ್ಟಾಗ ನಯನ ಮೇಡಮ್ ನಮ್ಮನ್ನು ಕಳಿಸಿದ್ದು, ಜೊತೆಗೆ ನಿಮ್ಮ ಆಟೋ ಡ್ರೈವರ್ ಕೂಡ ಎಂದಾಗ ಎಲ್ಲವೂ ಪ್ರೀಪ್ಲಾನಾ ಎಂದು ಹಲ್ಲು ಕಡಿದರು ವಸಿಷ್ಠ. ಅಷ್ಟರಲ್ಲಿ ಯಶವಂತ್ ಅವರು ಪೊಲೀಸ್ ಅವರೊಂದಿಗೆ ಬರಲು ಅವರನ್ನೆಲ್ಲ ಒಪ್ಪಿಸಿ, ಯಶು ನಿಧಿಗೆ ಏಟಾಗಿದೆ, ನಾನು ಹಾಸ್ಪಿಟಲ್ಗೆ ಹೋಗಬೇಕು, ನಿನ್ನ ಮನೆಗೆ ಹೋಗು, ಆ ನಯನ ಎಲ್ಲೂ ತಪ್ಪಿಸ್ಕೋಬಾರ್ದು, ನನಗವಳು ಬೇಕು, ಹಾಗೆ ನಿಧಿಗೆ ಏಟಾಗಿರೋದು ಮನೆಯಲ್ಲಿ ಹೇಳಿ ಅವರಿಗೆ ಒಂದು ಕಾರಲ್ಲಿ ಸೆಕ್ಯೂರಿಟಿ ಜೊತೆಗೆ ಕಳುಹಿಸು ಎಂದರು ಎಲ್ಲ ಆಲೋಚಿಸಿ. ಓಕೆ ಸರ್ ಎಂದು ಯಶವಂತ್ ಹೋಗಿದ್ದ ಮಗನು ಬಿಟ್ಟು ಹೋಗಿದ್ದ ಬೈಕ್ ತೆಗೆದುಕೊಂಡು ವೇಗವಾಗಿ ನಡೆದರು ವಸಿಷ್ಠ. ದಾರಿ ಮಧ್ಯೆಯಲ್ಲಿ ಕಾಲ್ ಮಾಡಿ ಯಾವ ಆಸ್ಪತ್ರೆ ಎಂದು ಕೇಳಿದವರು 10 ನಿಮಿಷದಲ್ಲಿ ಆಸ್ಪತ್ರೆ ತಲುಪಿದ್ರು. ಮೈತು ಎಂದರು ಆಗಷ್ಟೇ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿ ಕುಳಿತಿದ್ದ ಮೈಥಿಲಿ ಅವರ ನೋಡಿ. ವಸಿ ನಿಧಿ ಎಂದು ಗಂಡನ ತಬ್ಬಲು ಏನು ಹೇಳಿದರು ಡಾಕ್ಟರ್ ಎಂದರು ಭಯದಿಂದ. ಈಗಷ್ಟೇ ಕರೆದುಕೊಂಡು ಹೋಗಿದ್ದಾರೆ ವಸಿ, ಭಯ ಆಗ್ತಿದೆ, ನಮ್ಮ ಸಮಸ್ಯೆಗೆ ಆ ಮಗುನ ಬಲಿ ಮಾಡಿಬಿಟ್ವಿ ಎಂದರು ಮೈಥಿಲಿ ಅಳುತ್ತಲೆ. ಹೆಂಡತಿ ಪ್ಲೀಸ್ ಅಳಬೇಡ, ಏನಾಗಲ್ಲ ಎಂದು ಧೈರ್ಯ ಹೇಳಿದವರು ಮಗನತ್ತ ನೋಡಿದರು. ಆತಂಕ ಹೊತ್ತು ಬಾಗಿಲತ್ತಲೇ ನೋಡುತ್ತಿದ್ದವನ ಹೆಗಲ ಮೇಲೆ ಕೈ ಇಟ್ಟರು. ಡ್ಯಾಡ್ ಎಂದವ ಅವರ ಹೆಗಲಿಗೊರಗಿ, ನನ್ನ ಕಾಪಾಡೋದಕ್ಕೆ ಹೋಗಿ ಅವಳು ನೋವು ತಿಂತಿದ್ದಾಳೆ ಎಂದವ ಕಣ್ಣೀರು ಹಾಕಿದ. ವೈಭವ್ ಏನಾಗಲ್ಲ ಕಣೋ, ಈ ರೀತಿ ಅಳ್ತಾ ಇದ್ರೆ ಹೇಗೆ ಎನ್ನುವಾಗ ಡಾಕ್ಟರ್ ಆಚೆ ಬಂದರು. ಡಾಕ್ಟರ್ ನಿಧಿ ಎಂದು ಎಲ್ಲ ಅವರನ್ನು ಸುತ್ತುವರೆದಾಗ, ಅರ್ಜೆಂಟಾಗಿ AB ನೆಗೆಟಿವ್ ಬ್ಲಡ್ ಬೇಕು, ಅವರ ಜೀವಕ್ಕೆ ಏನೂ ಅಪಾಯ ಇಲ್ಲ, ಕೈಗೆ ಜಾಸ್ತಿ ಏಟಾಗಿದೆ, ಜೊತೆಗೆ ಸ್ವಲ್ಪ ಬ್ಲಡ್ ಲಾಸ್ ಆಗಿದೆ ಎಂದಾಗ ನಿಟ್ಟುಸಿರು ಬಿಟ್ಟು, ನಾನೇ ಕೊಡ್ತೀನಿ ಡಾಕ್ಟರ್, ನಂದು O ನೆಗೆಟಿವ್ ಎಂದು ವಸಿಷ್ಠ ಅವರೇ ಕೇಳಲು ಅವರಿಂದ ಬ್ಲಡ್ ಪಡೆದರು ಡಾಕ್ಟರ್. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅವರು. ಮಡದಿಯ ನೋಡಲು ಆತುರದಿಂದ ಹೋಗಿದ್ರು. ನಂತರ ಹೊಡೆದಾಟ. ಈಗ ರಕ್ತ ಕೊಟ್ಟು ಸುಸ್ತಾಗಿದ್ದವರು ಅಲ್ಲೇ ಚೇರಿಗೆ ಒರಗಲು ಮನೆಯವರೆಲ್ಲ ಬಂದರು. ದಾದಾ ನಿಧಿ ಎಂದು ಆತಂಕ ತೋರಿದವರ ನೋಡಿ, ಯಾರೂ ಗಲಾಟೆ ಮಾಡಬೇಡಿ, ಟ್ರೀಟ್ಮೆಂಟ್ ನಡೀತಿದೆ ಎಂದಾಗ ಸಪ್ಪಾಗಿದ್ದ ಯಶವಂತ್ ನೋಡಿ, ಯಶವಂತ್ ನಿಂಗೆ ನಾನೇನು ಕೆಲಸ ಕೊಟ್ಟಿದ್ದೆ ಎಂದರು ಕೋಪದಿಂದ. ಸಾರಿ ಬಾಸ್, ನಾನು ಹೋಗುವಷ್ಟರಲ್ಲಿ ಬ್ಯಾಕ್ ಗೇಟಿಂದ ಎಸ್ಕೇಪ್ ಆಗಿದ್ಲು, ನಾನು ನನ್ನ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಎಂದಾಗ ಎಲ್ಲರೂ ಸುಮ್ಮನೆ ಕುಳಿತು ಬಿಟ್ಟರು. ಮತ್ತರ್ಧ ಗಂಟೆಯ ನಂತರ ಆಚೆ ಬಂದ ಡಾಕ್ಟರ್, ಏನೂ ತೊಂದರೆ ಇಲ್ಲ, ಜಾಸ್ತಿ ಭಯಪಟ್ಟು ಕಾನ್ಷಿಯನ್ಸ್ ಹೋಗಿದೆ ಅಷ್ಟೆ, ಬಟ್ ಟೇಕ್ ಕೇರ್ ಆಫ್ ಹರ್ ಎಂದಾಗ, ನಾನು ಅವಳನ್ನು ನೋಡ್ಬೋದಾ ಡಾಕ್ಟರ್ ಎಂದ ವೈಭವ್. ಹೋಗಿ, ಆದರೆ ಗಲಾಟೆ ಮಾಡಬೇಡಿ, ತುಂಬ ಜನ ಹೋಗಬೇಡಿ ಎಂದಾಗ ಓಡಿದ್ದ ವಾರ್ಡ್ ಒಳಗೆ.
ಯಾವಾಗಲೂ ಚೂಡಿದಾರ್ ಅಥವಾ ಸೀರೆಯಲ್ಲಿ ಕಾಣುತ್ತಿದ್ದವಳು ಇಂದು ಆಸ್ಪತ್ರೆಯ ಬಟ್ಟೆಯಲ್ಲಿ ಮಲಗಿದ್ದಳು. ತಲೆಗೊಂದು ಪುಟ್ಟ ಬ್ಯಾಂಡೇಜ್, ಕೈಗೆ ಬ್ಯಾಂಡೇಜ್, ಕಾಲಿಗೂ ಒಂದು. ಅವಳನ್ನು ಹಾಗೆ ನೋಡಿ ನೊಂದುಕೊಂಡನವ. ನಿಧಿ ಎಂದ ಕಣ್ತುಂಬಿ ಕರೆದ. ಆದರವಳು ಪ್ರತಿಕ್ರಿಯೆ ನೀಡಲಿಲ್ಲ. ಪ್ರಜ್ಞೆ ಇದ್ದರಲ್ಲವೇ? ನಿಧಿ, ಐ ಆಮ್ ಸಾರಿ ಕಣೆ, ನನ್ನಿಂದ ನಿಂಗೆ ಈ ಸ್ಥಿತಿ ಬಂತು ಎಂದವ ಅವಳ ತಲೆ ನೇವರಿಸಿ. ಒಂದು ಸಾರಿನೂ ಐ ಲವ್ ಯು ಅಂತ ನನಗೆ ಹೇಳಿಲ್ಲ, ಆದರೆ ನನಗಾಗಿ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ನನ್ನ ಪ್ರೀತಿ ಮಾಡ್ತಿದೀಯಾ ಎಂದವ ಬಾಗಿ ಅವಳ ಹಣೆಗೆ ಮುತ್ತಿಟ್ಟು. ನಿನ್ನ ಈ ಸ್ಥಿತಿಗೆ ಕಾರಣ ಆದವರನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೆ, ಬಿಡಲ್ಲ. ನೀನು ಹುಷಾರಾಗುವಷ್ಟರಲ್ಲಿ ಅವರು ಇಲ್ಲಿಗೆ ಸೇರಿರ್ತಾರೆ ಎಂದು ಹಲ್ಕಚ್ಚಿ ನುಡಿದ ವೈಭವ್. ಅಷ್ಟರಲ್ಲಿ ಅವಳಿಗೆ ನಿಧಾನವಾಗಿ ಪ್ರಜ್ಞೆ ಬರಲು ಕಣ್ಬಿಟ್ಟವಳು. ವೈಭವ್, ನಿಂಗೇನು ಆಗಿಲ್ಲ ಅಲ್ವಾ ಎಂದಾಗ ಅವಳ ಪ್ರೀತಿಯ ಪರಿಗೆ ಸೋತವ. ಏನಾಗಿಲ್ಲ ಕಣೆ, ನೀನು ಬಿಟ್ಟರೆ ಅಲ್ವಾ ಆಗೋಕೆ, ತುಂಬ ನೋವಾಗ್ತಾ ಇದೆಯಾ ಎಂದಾಗ ತಲೆ ಆಡಿಸಿ ಸ್ವಲ್ಪ ಎಂದಳು. ಅಷ್ಟರಲ್ಲಿ ದೂರದಲ್ಲಿ ನಿಂತು ಕಣ್ ತುಂಬಿಕೊಂಡಿದ್ದ ವಸಿಷ್ಠ ಅವರು ಕಾಣಲು, ಬನ್ನಿ ಮಾವ ಎಂದಳು ಮೆತ್ತಗೆ. ನನ್ನ ಕ್ಷಮಿಸಿ ಬಿಡಮ್ಮ, ನಾನಿದ್ರೂ ನಿನಗೆ ಈ ಸ್ಥಿತಿ ಬಂದು ಬಿಡ್ತು ಎಂದಾಗ ಕಿರುನಕ್ಕು. ನೀವಿದ್ದಕ್ಕೆ ಬದುಕಿದ್ದೀನಿ ಮಾವ. ಅತ್ತೆ ಹೇಗಿದ್ದಾರೆ? ಯಾರಿಗೂ ಏನೂ ಆಗಿಲ್ಲ ಅಲ್ವಾ ಎಂದಾಗ ಅವಳ ಪ್ರೀತಿಗೆ ಸೋತವರು, ನಾನು ಡಾಕ್ಟರ್ ಬಳಿ ಮಾತಾಡ್ತಿದ್ದೀನಿ, ಡಿಸ್ಚಾರ್ಜ್ ಮಾಡಿಸೋಕೆ ಎಂದು ನಡೆದರು ಕಣ್ಣುರಿಸುತ್ತಾ. ಒಬ್ಬೊಬ್ಬರಾಗಿ ನೋಡಿಕೊಂಡು ಹೋದರು. ಹೆಚ್ಚೇನೂ ಗಾಯ ಆಗದ ಕಾರಣ ಸಂಜೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡಲು ಒಪ್ಪಿದರು ಡಾಕ್ಟರ್. ಅದಕ್ಕಿಂತ ಹೆಚ್ಚಾಗಿ ವಸಿಷ್ಠ ಅವರು ಒಪ್ಪಿಸಿದರು ಅವಳನ್ನು ಅಲ್ಲೇ ಬಿಡಲು ಇಚ್ಛಿಸದೆ. ನಿಧಿ, ಹೇಳಮ್ಮ, ಊಟ ಮಾಡಿಸ್ತೀನಿ, 1 ಗಂಟೆ ಬಿಟ್ಟು ಹೋಗೋಣ ಮನೆಗೆ ಎಂದು ಊಟ ಹಿಡಿದು ಬಂದರು ಮೈಥಿಲಿ. ಮಾ ಕೊಡಿ, ನಾನೇ ಮಾಡಿಸ್ತೀನಿ ಎಂದವ ತಾನೇ ತೆಗೆದುಕೊಂಡು ಅವಳಿಗೆ ತುತ್ತಿಟ್ಟ. ಥ್ಯಾಂಕ್ ಯು ಎಂದಳು ಕಣ್ತುಂಬಿಕೊಂಡು. ಥ್ಯಾಂಕ್ ಯು ಹೀಗಲ್ಲ, ಬೇರೆ ರೀತಿ ಹೇಳೋಕಿದೆ, ಇವಾಗ ತಿನ್ನು ಎಂದು ಕಣ್ಮುಟುಕಿಸಲು ನಾಚಿದಳು ನಿಧಿ. ಸಂಜೆ ಅಷ್ಟರಲ್ಲಿ ಅವಳನ್ನು ಡಿಸ್ಚಾರ್ಜ್ ಮಾಡಲಾಗಿತ್ತು. ಆಯುಷ್, ನೀವೆಲ್ಲ ಹೋಗಿರಿ, ನಾನು ಸುಮನ ಅವರನ್ನು ಕರೆದುಕೊಂಡು ಬರ್ತೀನಿ ಎಂದ ವಸಿಷ್ಠ ಅವರು ಎಲ್ಲರನ್ನ ಮುಂದೆ ಕಳುಹಿಸಿ ತಾವು ಸುಮನ ಅವರ ಮನೆಗೆ ಬಂದರು. ವಸಿಷ್ಠ ಬಂದಾಗ ಬಾಗಿಲಲ್ಲೇ ಇದ್ದರು ಸುಮನ. ಅವರ ನೋಡಿದ್ದೆ ಎದ್ದು ಪ್ರಶ್ನೆ ಹೊತ್ತು ನಿಂತವರ ನೋಡಿ, ಅಮ್ಮ ಬೇಗ ಬನ್ನಿ ನನ್ನ ಜೊತೆ ಎಂದು ಕರೆದರು ವಸಿಷ್ಠ ನೇರವಾಗಿ. ಯಾಕೆ, ನಾನು ಆ ಮನೆಗೆ ಬರಲ್ಲ ಎಂದರು ಎತ್ತಲೋ ನೋಡುತ್ತಾ. ಅಮ್ಮ ಪ್ಲೀಸ್, ಬೇರೆ ವಿಷಯಕ್ಕೆ ಕರೆಯುತ್ತಾ ಇರೋದು, ಅದು ನಿಧಿಗೆ ಎಂದಾಗ ಗಾಬರಿಯಿಂದ ತಿರುಗಿದ್ರು. ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಎಂದರು ಮೆಲ್ಲಗೆ. ಅಯ್ಯೋ ಆಕ್ಸಿಡೆಂಟ್, ಇದಕ್ಕೆ ಅವಳನ್ನು ನಾನು ನಿಮ್ಮ ಮನೆಗೆ ಹೋಗೋದು ಬೇಡ ಅಂದಿದ್ದು. ಹೇಗಿದ್ದಾಳೆ, ಏನಾದರೂ ಎಂದು ಜೋರಾಗಿ ಅಳತೊಡಗಿದ್ರು. ಎಷ್ಟಾದರೂ ಆ ಜೀವಕ್ಕೆ ಇರೋದು ಮಗಳೊಬ್ಬಳೇ ಅಲ್ಲವೇ? ನೋಡಿ ಅಮ್ಮ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಬಿಡಿಸಿ ಹೇಳ್ತೀನಿ, ಆದರೆ ನೀವೀಗೆ ಹತ್ತಿರ ಅವಳಿಗೆ ಇನ್ನೂ ಬೇಸರ ಆಗುತ್ತೆ ಎಂದಾಗ ಕಣ್ಣುರೆಸಿಕೊಂಡವರು, ನಡೀರಿ ಹೋಗೋಣ ಎಂದು ಪಕ್ಕದ ಮನೆಯವರಿಗೆ ಹೇಳಿ ನಡೆದರು ವಸಿಷ್ಠ ಅವರ ಜೊತೆ. ಮನೆಯ ಬಾಗಿಲಿಗೆ ಬಂದವರು ವಸಿಷ್ಠ ಅವರು ಬರುವುದಕ್ಕೂ ಕಾಯದೆ ಒಳಗೂಡಿದರು. ನಿಧಿಯು ಆಗಿನ್ನ ಬಂದು ಕುಳಿತಿದ್ಲು. ಬಾಗಿಲಲ್ಲಿ ನಿಂತ ಅಮ್ಮನ ನೋಡಿ ಮೆಲ್ಲಗೆ ಎದ್ದವಳ ನೋಡಿ ಪ್ರೀತಿಯಿಂದ ಕೈ ಚಾಚಿದರೆ ಖುಷಿಯಿಂದ ಓಡಿದ್ದಳು ನಿಧಿ ನೋವಿನಲ್ಲೇ. ನನ್ನ ಕ್ಷಮಿಸಿ ಬಿಡಮ್ಮ, ನಿನ್ನ ದೂರ ಮಾಡಿದರೆ ಚೆನ್ನಾಗಿರ್ತೀಯಾ ಅಂತ ದೂರ ಮಾಡಿಕೊಂಡೆ, ಆದರೆ ಇಲ್ಲಿ ಎಂದು ಬಿಕ್ಕಳಿಸಿದರು ಸುಮನ ಅವರು. ಅಮ್ಮ, ಇಲ್ಲಿದ್ದದ್ದಕ್ಕೆ ನಾನು ನಿನ್ನ ಕಣ್ಣು ಮುಂದೆ ಇರೋದು, ಇಲ್ಲ ಅಂದಿದ್ರೆ ಇವಾಗ ನಾನು ಹಾಸ್ಪಿಟಲಲ್ಲೇ ಇರ್ತಿದ್ದೆ ಎಂದು ನಗುತ್ತಾ ಹೇಳಿದ್ಲು. ವಸಿಷ್ಠ ಅವರೆಂದರೆ ಒಂದು ಕೈ ಜಾಸ್ತಿಯೇ ಅವಳಿಗೆ. ಯಾರು ಅವರಿಗೆ ಯಾವ ಮಾತು ಹೇಳಿದರೂ ಸಹಿಸಳು ಅವಳು. ಅಮ್ಮ ಪ್ಲೀಸ್ ಒಳಗೆ ಬನ್ನಿ ಎಂದು ಮೈಥಿಲಿ ಅವರು ಕರೆಯಲು ಒಳ ಬಂದರು ಅವಳ ಜೊತೆ. ನಿಧಿಯನ್ನು ಕೂರಿಸಿ ತಾವು ಕುಳಿತರು ಸುಮನ ಅವರು. ಇದಕ್ಕೆಲ್ಲ ಕಾರಣ ನನ್ನ ಕುಟುಂಬದವರು ಅಮ್ಮ, ನನ್ನ ಕುಟುಂಬದವರಿಂದಾಗಿ ನಿಮ್ಮ ಮಗಳಿಗೆ ಈ ಸ್ಥಿತಿ ಬಂದಿದ್ದಕ್ಕೆ ನಾನು ಮನಸಾರೆ ಕೈ ಮುಗಿದು ಕ್ಷಮೆ ಕೇಳ್ತೀನಿ, ನನ್ನ ಕ್ಷಮಿಸಿಬಿಡಿ ಅಮ್ಮ ಎಂದು ಕೈ ಮುಗಿದು ಬೇಡಿದ್ರು ವಸಿಷ್ಠ. ಮಾವ ಬಿಡ್ತು ಅನ್ನಿ, ನಿಮ್ಮ ಬಾಯಲ್ಲಿ ಕ್ಷಮೆನಾ? ನೀವು ಯಾರ ಮುಂದೆನೂ ತಲೆ ಬಾಗಿಸಬಾರ್ದು ಮಾವ ಎಂದು ಅವರ ಕೈ ಬಿಡಿಸಿದಳು ನಿಧಿ. ನೀವು ಹೇಳಿ ಅಮ್ಮ, ನಿಮ್ಮ ಮಗಳನ್ನು ಜೋಪಾನವಾಗಿ ನೋಡ್ಕೋತೀನಿ ಅಂತ ಹೇಳಿ ಅವಳನ್ನು ಪ್ರಾಣಾಪಾಯಕ್ಕೆ ದೂಡಿದೆ, ನನ್ನ ಕ್ಷಮಿಸಿಬಿಡಿ ಎಂದಾಗ ಅವರ ಕೈ ಹಿಡಿದ ಸುಮನ ಅವರು, ಪರವಾಗಿಲ್ಲ ಕಣಪ್ಪ,
ನಾನು ನನ್ನ ಮಗಳನ್ನು ನನ್ನ ಮನೆ ಕರೆದುಕೊಂಡು ಹೋಗ್ತೀನಿ, ಸುಮ್ಮನೆ ಇವೆಲ್ಲ ಬೇಡ ಎಂದಾಗ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಇದೊಂದು ಬಾರಿ ಕ್ಷಮಿಸಿಬಿಡಿ ಅಮ್ಮ, ಇನ್ನು ಮುಂದೆ ನನ್ನ ಪ್ರಾಣ ಕೊಟ್ಟಾದರೂ ಪರವಾಗಿಲ್ಲ, ಅವಳನ್ನು ಕಾಪಾಡ್ಕೋತೀನಿ ಎಂದು ದೀನವಾಗಿ ಬೇಡಿದರು ವಸಿಷ್ಠ. ಇಲ್ಲಪ್ಪ, ಅವಳ ಜೀವಕ್ಕೆ ಅಪಾಯ ಆಗಬಾರ್ದು ಅಂತಾನೆ ಯಾರಿಗೂ ಸುಳಿವು ಕೊಡದಂತೆ ಬದುಕಿದ್ದೀನಿ. ನೀವು ಕೇಳ್ಕೊಂಡ್ರಿ ಅಂತ ಅವಳನ್ನು ಇಲ್ಲಿಗೆ ಕಳುಹಿಸಿದೆ. ಆದರೆ ಈಗ ನಿಮ್ಮ ಕುಟುಂಬದಿಂದ ನೋವಾಗುತ್ತೆ, ಅವಳ ಜೀವಕ್ಕೆ ಅಪಾಯ ಇದೆ ಅಂದರೆ ನಾನು ಅವಳನ್ನು ಕರ್ಕೊಂಡು ಹೋಗ್ತೀನಿ, ದೂರ ಹೊರಟು ಹೋಗ್ತೀನಿ ಎಂದಾಗ, ಅತ್ತೆ ಪ್ಲೀಸ್ ಅವಳನ್ನು ನನ್ನಿಂದ ದೂರ ಮಾಡಬೇಡಿ, ಅವಳಂದರೆ ನನಗೆ ಪ್ರಾಣ ಎಂದು ವೈಭವ್ ಸಹ ಬೇಡಿದ. ಇಲ್ಲ, ನನ್ನ ಮಗಳ ವಿಚಾರದಲ್ಲಿ ನಾನು ಯಾರ ಮಾತು ಕೇಳಲ್ಲ, ನಾನು ನನ್ನ ಮಗಳನ್ನು ನೋಡ್ಕೋತೀನಿ, ಯಾರು ತಡಿಬೇಡಿ ಎಂದು ಕುಳಿತಲ್ಲಿಂದ ಎದ್ದು ಮುನ್ನಡೆಯಲು ನಿಂತ್ಕೊಂಡು ಏನು ನೋಡ್ತಿದ್ದೀರಾ ಮಿಸ್ಟರ್ ವಸಿಷ್ಠ, ತಡೀರಿ ಅವರನ್ನು ಎಂದು ಅಪ್ಪನ ನೋಡಿ ಅರಚಿದ್ದ ವೈಭವ್. ನಿಧಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ ಅಪ್ಪನ ಮೇಲೆ ಸಿಡುಕಿದ್ದ. ಅಮ್ಮ ಪ್ಲೀಸ್ ಇಲ್ಲೇ ಇರೋಣ, ನಾನು ಆಚೆ ಹೋಗಿದ್ದಕ್ಕೆ ಇದೆಲ್ಲ ಆಗಿದ್ದು, ಇನ್ಮೇಲೆ ಎಲ್ಲೂ ಹೋಗಲ್ಲ ಎಂದು ನಿಧಿಯು ಬೇಡಿದ್ಲು. ನಿಧಿ, ಏನಾದರೂ ನನ್ನಿಂದ ದೂರ ಆದರೆ ನಾನು ನಿಮ್ಮನ್ನು ಯಾವತ್ತೂ ಅಪ್ಪ ಅಂತ ಒಪ್ಕೊಳ್ಳಲ್ಲ ಮಿಸ್ಟರ್ ವಸಿಷ್ಠ. ನನಗೆ ನನ್ನ ಹೆಂಡತಿ ಬೇಕು, ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ, ತಡೀರಿ ಅವಳನ್ನು ಎಂದು ಅಪ್ಪನ ಮುಂದೆ ನಿಂತು, ನನ್ನಿಂದಾನ ವೈಭವ್, ನಾನು ಮಾತಾಡ್ತೀನಿ, ಏನಾದರೂ ಮಾಡಿ ಅವಳನ್ನು ಉಳಿಸಿಕೊಳ್ತೀನಿ ಎಂದು ವಸಿಷ್ಠ ಅವರು ತಗ್ಗಿದ ದನಿಯಲ್ಲಿ ಹೇಳಲು, ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು, ನಿಮ್ಮ ದುಡುಕು ಬುದ್ಧಿ, ನಿಮ್ಮ ಕೋಪ, ನಿಮ್ಮ ಸ್ವಾರ್ಥ ಅದೆಲ್ಲ ಸೇರಿನೇ ನಮ್ಮ ಕುಟುಂಬವನ್ನು ಇಲ್ಲಿಗೆ ತಂದು ನಿಲ್ಲಿಸಿರೋದು ಎಂದು ಜೋರಾಗಿ ಅರಚಿದ್ದ ಮಗನ ಆರೋಪಕ್ಕೆ ಕುಸಿದು ಹೋದರು ವಸಿಷ್ಠ. ಗುಂಡಣ್ಣ, ಏನು ಮಾತಾಡ್ತಿದೀಯಾ ಅನ್ನೋ ಅರಿವಿದೆಯಾ ನಿಮಗೆ? ಇದಕ್ಕೆ ಕಾರಣ ನಯನ, ನನ್ನ ಬಸಿಯಲ್ಲ ಎಂದರು ಮೈಥಿಲಿ ಕೋಪದಿಂದ. ಮಾಮ್, ನೀವು ಮಧ್ಯೆ ಬರಬೇಡಿ, ಇವರು ಹೋಟೆಲ್ಗೆ ಹೋಗೋದಕ್ಕೆ ಹೇಳಿದ್ದಕ್ಕೆ ಅಲ್ವಾ ನಿಧಿ ಮೇಲೆ ಅಟ್ಯಾಕ್ ಆಗಿದ್ದು, ಇವರು ನೆಟ್ಟಗೆ ಇದ್ದಿದ್ರೆ ಇವತ್ತು ಎಲ್ಲ ಸರಿ ಇರ್ತಿತ್ತು ಎಂದ ಹಲ್ಕಚ್ಚೆ. ಇವರು ಎಲ್ಲದರಲ್ಲೂ ನಾನಿರಬೇಕು ಅನ್ನೋ ಹಠಕ್ಕೆ ನಿರುಪಮ್ಮಗೆ ನೋವು ಕೊಟ್ಟರು, ತನ್ನಮ್ಮ ಜೊತೆಗಿರ್ಬೇಕಂತ ವಿಶಿಷ್ಟಾಗೆ ಪ್ರೀತಿ ಕೊಟ್ಟು ನನ್ನ ದೂರ ಇಟ್ಟರು, ಇವರಿಗೆ ಬಿಸ್ನೆಸ್ಸೇ ಮುಖ್ಯ ಅಂತ ನನ್ನ ಜೀವ ಹೋಗೋ ಸ್ಥಿತಿಯಲ್ಲಿ ಕೂಡ ಹೋಟೆಲ್ ಬೆಳೆಸೋಕೆ ಹೋಗಿದ್ರು, ಈಗ ನನ್ನಿಂದ ನನ್ನ ಹೆಂಡತಿನ ದೂರ ಮಾಡ್ತಿದ್ದಾರೆ ಎಂದು ಅವರನ್ನೇ ದುರುಗುಟ್ಟಿ ನೋಡಿದವ. ಇವರಿಗೆ ಅವಳು ಮನೆಯಲ್ಲಿರೋದು ಇಷ್ಟ ಇರಲಿಲ್ಲ, ಅದಕ್ಕೆ ಹೋಟೆಲ್ ನೋಡ್ಕೋ ಅಂತ ಸಿಟಿ ಆಚೆಗೆ ಕಳಿಸಿದ್ರು. ಅವಳಿಗೆ ಎಕ್ಸಾಮ್ ಇದೆ ಅಂತ ಗೊತ್ತಿದ್ರು ನಿಧಿಗೆ ಕೆಲಸ ನೋಡ್ಕೋ ಅಂದರು, ಅವಳನ್ನು ದೂರ ಇಟ್ಟರು. ಇವರಿಂದ ಅವಳಿಗೆ ಹೀಗೆ ಆಗಿದ್ದು, ಎಲ್ಲದಕ್ಕೂ ಮೂಲ ಕಾರಣ ವಸಿಷ್ಠ 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 ಎಂದು ಜೋರಾಗಿ ಅರಚಲು ಅವನ ಆಪಾದನೆಗೆ ನಿಂತಲ್ಲೇ ವಸಿಷ್ಠ ಅವರು ನೆಲಕ್ಕೆ ವಾಲಿದರೆ ವೈಭವ್ ಕೆನ್ನೆ ಮೇಲೆ ಕೈ ಅಚ್ಚು ಬಿದ್ದಿತ್ತು. ವೈಭವ್ ಎಂದರಚಿದ ಮೈಥಿಲಿ ಮೊದಲ ಬಾರಿಗೆ ಮಗನ ಮೇಲೆ ಕೈ ಮಾಡಿದ್ರು. ಮಾವ, ದಾದಾ, ಡ್ಯಾಡಿ, ಅಣ್ಣ, ವಸಿಷ್ಠ ಎಂದು ಎಲ್ಲರೂ ಅರಚಿದ್ದೆ ನೆಲದ ಮೇಲೆ ಬಿದ್ದಿದ್ದ ವಸಿಷ್ಠ ಅವರನ್ನು ನೋಡಿದರು ಮೈಥಿಲಿ. ವಸಿ, ಎದ್ದೇಳಿ ಎಂದು ಮೈಥಿಲಿ ಅವರು ಏಳಿಸಲು ನೋಡಿದಾಗ, ನನ್ನ ಸೊಸೆನ ನಮ್ಮಿಂದ ದೂರ ಮಾಡಿಬಿಡಿ ಅಮ್ಮ ಎಂದು ಸುಮನ ಅವರ ಕಾಲಿಡಿದು ಬಿಟ್ಟಿದ್ದರು ವಸಿಷ್ಠ ಅವರು. ನನ್ನ ಜೀವನದಲ್ಲಿ ಯಾವತ್ತೂ ಯಾವ ಹೆಣ್ಣಿಗೂ ಕೆಟ್ಟದ್ದು ಬಯಸಿಲ್ಲ, ಅಂಥದ್ರಲ್ಲಿ ನಿಧಿಯಂತಹ ಸ್ವಚ್ಛ ಮನಸ್ಸಿನ ಮಗಳಿಗೆ ನಾನು ಕೆಟ್ಟದ್ದು ಮಾಡಲು ನೋಡಲ್ಲ. ಅವಳು ನನಗೆ ನನ್ನ ಮಗಳಷ್ಟೇ ಮುಖ್ಯ, ಆದರೆ ನನ್ನಮ್ಮನ ಪ್ರತಿರೂಪ ಮಗಳ ಮೇಲೆ ಜಾಸ್ತಿನೇ ಪ್ರೀತಿ, ಅವರಿಗೆ ಕೊಡಲಾಗದ ಪ್ರೀತಿ ಇವಳಿಗೆ ಕೊಡ್ತಿದ್ದೀನಿ ಅಷ್ಟೆ. ನನ್ನ ಜೀವ ಹೋದರೂ ಪರವಾಗಿಲ್ಲ, ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ, ಪ್ಲೀಸ್ ಅಮ್ಮ, ಇವಳನ್ನು ಇಲ್ಲೇ ಇರಿಸಿ, 2 ತಿಂಗಳಲ್ಲಿ ಮದುವೆ ಕೂಡ ಇದೆ ಎಂದು ದೀನವಾಗಿ ಕೇಳಲು ಕಣ್ತುಂಬಿಕೊಂಡು ಅವರನ್ನು ಎತ್ತಿದ ಸುಮನ ಅವರು, ನೀವು ದೊಡ್ಡ ಮನುಷ್ಯರು ಕಣಪ್ಪ, ನಿಮ್ಮಿಂದ ನಮಗಲ್ಲ ನಮ್ಮಿಂದ ನಿಮಗೆ ನೋವಾಗಬಾರ್ದು ಅಂತ ಈ ಕಟು ನಿರ್ಧಾರ ತಗೊಂಡೆ ಅಷ್ಟೆ. ಇಷ್ಟಾದ ಮೇಲೂ ಅವಳನ್ನು ನಾನು ಕರೆದುಕೊಂಡು ಹೋದರೆ ಮಾನವೀಯತೆ ಸತ್ತಂತೆ. ನನ್ನ ಮಗಳನ್ನು ನಿಮ್ಮ ಮಡಿಲಿಗೆ ಹಾಕ್ತೀನಿ ಎಂದಾಗ ಖುಷಿ ಆಯಿತು ಎಲ್ಲರಿಗೂ. ಮಾವ, ನೀವು ತುಂಬ ಒಳ್ಳೆಯವರು ಮಾವ, ಈ ರೀತಿಯೆಲ್ಲ ಮಾಡಬೇಡಿ, ನೋವಾಗುತ್ತೆ ಎಲ್ಲರಿಗೂ ಎಂದು ಅವರ ಅಪ್ಪಿದಳು ನಿಧಿ. ಅವಳ ಕೈ ದೂರ ಸರಿಸಿ ಮಗನ ಮುಂದೆ ನಿಂತವರು, ನನ್ನ ಈ ಕೆಟ್ಟ ಅಪ್ಪನನ್ನು ಕ್ಷಮಿಸಿ ಬಿಡಪ್ಪ ಎಂದರು 2 ಕೈ ಜೋಡಿಸಿ. ಅವರನ್ನು ಹಾಗೆ ನೋಡಿ ಕಸಿವಿಸಿಗೊಂಡವ ದೂರ ಸರಿಯಲು ನೋಡಿದಾಗ, ನಾನು ನಿನಗೆ ಒಳ್ಳೆ ತಂದೆ ಆಗಲಿಲ್ಲ, ಒಳ್ಳೆ ಮಾವನೂ ಆಗಲಿಲ್ಲ, ಕೊಟ್ಟ ಮಾತು ಉಳಿಸಿಕೊಳ್ಳಿಲ್ಲ, ಒಳ್ಳೆ ಮಗ ಅಂತೂ ಮೊದಲೇ ಅಲ್ಲ ಎಂದು ಅವನ ಕೇಳಲು ಮುಖ ತಿರುಗಿಸಿ ನಿಂತ ಮನದಲ್ಲಿ ಕೋಲಾಹಲವೇ ಎದ್ದಿತ್ತು. ನೀನು ಚಿಕ್ಕವನಿದ್ದಾಗ ಪಪ್ಪ, ಡ್ಯಾಡು ಅಂತ ಓಡಿ ಬಂದಾಗ ನೀನು ಎತ್ಕೊಂಡು ಮುದ್ದಾಡ್ತಿದ್ದೆ, ಆದರೆ ನಿನ್ನಕ್ಕ ಬಂದ ತಕ್ಷಣ ಇಳಿಸಿಬಿಡ್ತಿದ್ದೆ, ಅದೇ ನಾನು ಮಾಡಿದ ತಪ್ಪು. ಆಗಲೇ ಇಷ್ಟಾಗೆ ಬುದ್ಧಿ ಹೇಳಿದರೆ ಆಗ್ತಿತ್ತು, ಆ ಜವಾಬ್ದಾರಿ ನಾನು ಸರಿಯಾಗಿ ನಿಭಾಯಿಸಲಿಲ್ಲ, ಅದನ್ನೇ ಅವಳು ಆಟ ಮಾಡ್ಕೊಂಡು ಬೆಳಗಿಸ್ಕೊಂಡ್ಬಿಟ್ಲು, ಎಲ್ಲ ನನ್ನಿಂದಾನೆ ಎಂದವರು. ಇನ್ನಾವತ್ತೂ ಈ ವಸಿಷ್ಠ ಯಾರಿಗೂ ಅಡ್ಡಲಾಗಿ ಮಾತಾಡಲ್ಲ,
ಯಾರ ವಿಷಯಕ್ಕೂ ತಲೆ ತೋರಿಸಲ್ಲ. ನನ್ನ ಕ್ಷಮಿಸಿಬಿಡು ಎಂದರು ಮತ್ತೆ. ಪ್ರೀತಿ ಬೇಕಾದಾಗ ಕೊಡದೆ ಈಗ ಕೊಟ್ಟರೆ ಏನು ಪ್ರಯೋಜನ? ಕಾರಣಗಳು ಎಷ್ಟೇ ಕೊಟ್ಟರೂ ಆ ದಿನಗಳು ಮತ್ತೆ ಬರಲ್ಲ ಅಲ್ವಾ? ಅದರಲ್ಲಿ ಬಿಟ್ಟಾಕಿ. ಆಗಿದ್ದು ಬದಲಾಯಿಸೋಕ್ಕಾಗಲ್ಲ. ಆದರೆ ನನ್ನ ಜೀವಕ್ಕಿಂತ ನಿಮಗೆ ಹೋಟೆಲ್ ಮುಖ್ಯ ಆಗಿತ್ತಾ ಎಂದಾಗ ತಡಬಡಿಸಿದ ವಸಿಷ್ಠ ಅವರು, ಹೆಂಡತಿ ಎಲ್ಲರಿಗೂ ಊಟ ಕೊಡು, ಯಾರೂ ಮಧ್ಯಾಹ್ನ ಊಟ ಮಾಡಿಲ್ಲ ಎಂದು ಅಲ್ಲಿಂದ ಹೋಗಲು ನೋಡಿದಾಗ ಅವರ ಕೈ ಹಿಡಿದು, ಹೇಳಿ, ನಿಮಗೆ ಹಣ ಮುಖ್ಯ ಆಗಿತ್ತಾ? ಆ ಜಾಗದಲ್ಲಿ ನಿಮ್ಮ ಮಗಳಿದ್ರೂ ಅದೇ ಮಾಡ್ತಿದ್ರಾ ಎಂದಾಗ ಮತ್ತೊಮ್ಮೆ ಅವರ ಕೆನ್ನೆ ಊದಿತು ಮೈಥಿಲಿ ಅವರಿಂದ. ಆದರೆ ಈ ಬಾರಿ 4-5 ಏಟು ಬಿದ್ದಿದ್ದವು ಅವನಿಗೆ. ಎಲ್ಲರಿಗೂ ಅವನ ಮೇಲೆ ಕೋಪವಿದ್ದ ಕಾರಣ ಮೈಥಿಲಿ ಅವರ ಈ ರೂಪ ನೋಡಿ ಸುಮ್ಮನೆ ನಿಂತು ಬಿಟ್ರು. ಮಮ್ಮಿ ಎಂದು ಜೋರಾಗಿ ಕೋಪದಿಂದ ಅರಚಿದ. ಏನೋ ಮಮ್ಮಿ ಎಂದು ಇನ್ನೆರಡು ಹೊಡೆಯಲು, ಮೈತು ಸಾಕು, ಅವನದು ತಪ್ಪಿಲ್ಲ ಎಂದರು ವಸಿಷ್ಠ ಅವರ ಕೈ ಹಿಡಿದು. ನನ್ನ ಮನೆಗೆ ಹೊಡೆಯೋ ಅಧಿಕಾರ ಇದೆ ಬಿಡಿ, ಆದರೆ ನನಗೆ ಕಾರಣ ಹೇಳಿ ಎಂದು ಅವನು ಜಂಬ ತೋರಿ. ಈಗ ಕೊಟ್ಟಿದ್ದ ಏಟು ನೀನು ಚಿಕ್ಕವನಿದ್ದಾಗ ಕೊಟ್ಟಿದ್ರೆ ಇವತ್ತು ಹೀಗಾಗ್ತಿರಲಿಲ್ಲ ಕಣೋ. ಆದರೆ ಈಗ ಮುದ್ದು ಮಗ ಒಂದು ಸಾರಿ ಸಾವಿನಂಚಿಗೆ ಹೋಗಿ ಬಂದಿದ್ದಾನೆ ಅಂತ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದಕ್ಕೆ ಇವತ್ತು ನನ್ನ ಗಂಡ ನನ್ನ ಬಸಿ ವಿರುದ್ಧನೇ ಮಾತಾಡ್ತಿದೀಯಾ ಎಂದು ಕೋಪದಿ ಹೇಳಿದವರು, ಹೌದೌದು, ಹಾಗಿದ್ರೆ ಅಷ್ಟು ಧೈರ್ಯ ಇದ್ದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿ ನಿಮ್ಮ ಗಂಡ ಎಂದಾಗ ಅವನ ಕೆನ್ನೆಗೆ ಮತ್ತೊಂದು ಬುಗಿದ ಮೈಥಿಲಿಯವರು, ಏನು ನಿನ್ನ ಪ್ರಶ್ನೆಗೆ ಉತ್ತರ ಬೇಕಾ? ನಾನು ಕೊಡ್ತೀನಿ ಎಂದು ಅವನ ಕೊರಳ ಪಟ್ಟಿ ಹಿಡಿದು, ಹಣ ಮುಖ್ಯ ಅಂತ ಹೋಗಿರಲಿಲ್ಲ, ನಿನ್ನ ಜೀವನ ಮುಖ್ಯ ಅಂತ ಹೋಗಿದ್ರು. ನಿನಗೆ ಜೀವ ಕೊಡೋದಕ್ಕೆ ಹೋಗಿದ್ರು, ಆದರೆ ಹೈದರಾಬಾದಿಗೆ ಅಲ್ಲ, ಇನ್ನೊಂದು ಹಾಸ್ಪಿಟಲ್ಗೆ ನಿನ್ನ ಉಳಿಸಿಕೊಳ್ಳೋದಕ್ಕೆ ಹೋಗಿದ್ರು. ನಿನಗೆ ಬೇಕಾದ ಅವರ ದೇಹದ ಒಂದು ಅಂಶ ಕೊಡೋದಕ್ಕೆ ಹೋಗಿದ್ರು ಎಂದಾಗ ವಸಿಷ್ಠ ಅವರನ್ನು ಸೇರಿ ಎಲ್ಲರೂ ಆಶ್ಚರ್ಯಕ್ಕೆ ಒಳಗಾಗಿದ್ರು. ಹೆಂಡತಿ ಏನು ಮಾತಾಡ್ತಿದೀಯಾ? ಸುಸ್ತಾಗುತ್ತೆ ಬಾ ಎಂದು ಕೈ ಹಿಡಿದರು ವಸಿಷ್ಠ. ನನಗೆಲ್ಲ ಗೊತ್ತು ವಸಿ, ನೀವು ಎಲ್ಲರಿಂದ ಮುಚ್ಚಿಟ್ಟಿರೋ ಸತ್ಯ ನನಗೆ ಗೊತ್ತು, ನಾನು ಅದನ್ನು ಮುಚ್ಚಿಟ್ಟಿದ್ದೀನಿ ಎಂದಾಗ ಮೆಲ್ಲಗೆ ಕೈ ಹಿಂತೆಗೆದುಕೊಂಡರು ವಸಿಷ್ಠ. ಈಗ ಕೇಳೋ, ಏನೋ ಅಂತಿದ್ದೆ, ಅವರಿಗೆ ಹಣ ಮುಖ್ಯನಾ ಅಂತ. ಕೋಟಿ ಕೋಟಿ ಕೊಡ್ತೀನಿ ಅಂದರೂ ನಿನ್ನ ಆಪ್ರೇಷನ್ಗೆ ಬೋನ್ ಮ್ಯಾರೋ ಯಾರೂ ಕೊಡಲಿಲ್ಲ. ನನ್ನ ಜಾಗದಲ್ಲಿ ಇಷ್ಟ ಇದ್ದಿದ್ರೆ ಅಂದಿದೆಯಲ್ಲ, ನಿನ್ನ ಜೀವ ಉಳಿಸೋಕೆ ಇಷ್ಟಾಗೂ ಹೇಳದೆ ಮಾಡಿದ ಕೆಲಸ ನಿನಗೆ ಅವರ ಬೋನ್ ಮ್ಯಾರೋ ಡೊನೇಟ್ ಮಾಡಿದ್ದು ಎಂದಾಗ ಒಂದು ಕ್ಷಣ ಎಲ್ಲರ ದೇಹವು ತಣ್ಣವಾಗಿತ್ತು. ಹೆಂಡತಿ ಅದೇನು ದೊಡ್ಡ ವಿಷಯನಾ? ನಾನೇನು ಕಿಡ್ನಿ ಕೊಟ್ಟಿಲ್ಲ ಅಲ್ವಾ, ಇದು ವಾಪಸ್ ಬರೋ ಅಂಥದ್ದು ಎಂದು ವಸಿಷ್ಠ ಅವರು ಸಮಾಧಾನ ಮಾಡಲು ನೋಡಿದರು. ಆದರೆ ಮೈಥಿಲಿ ಅವರ ಮನ ಮುದುರಿ ಹೋಗಿತ್ತು. ನಿನಗೆ 2 ಬಾರಿ ಬೋನ್ ಮ್ಯಾರೋ ಟ್ರಾನ್ಸ್ಲೇಟ್ ಮಾಡಲಿಲ್ಲ ಅಂದಿದ್ರೆ ನಿನ್ನ ಬ್ಲಡ್ ಎಲ್ಲ ಸತ್ತು ನೀನು ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದರು. ನಿನಗೆ ಬಂದಿದ್ದು ರಕ್ತದ ಒಂದು ಕ್ಯಾನ್ಸರ್. ಇಮಿಡಿಯೇಟ್ಲಿ 15 ದಿನಗಳಲ್ಲಿ 2 ಬಾರಿ ಹೊಸ ರಕ್ತ ನಿನ್ನ ದೇಹಕ್ಕೆ ಸೇರಿಸಬೇಕು, ಇಲ್ಲಾಂದರೆ ಹೊಸ ರಕ್ತ ಉತ್ಪಾದನೆ ಆಗೋದೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಡೋನರ್ಗಾಗಿ ತುಂಬ ಹುಡುಕಿದ್ವಿ, ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ವಿ. ನಮ್ಮ ಕರ್ಮಕ್ಕೆ ಯಾರೂ ಮುಂದೆ ಬರಲಿಲ್ಲ. ಕಾರಣ ಅದನ್ನು ತೆಗೆಯೋದು ಬೆನ್ನಿನಿಂದ, ಮುಂದೆ ಸ್ವಲ್ಪ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ. ಆದರೆ ನಿನ್ನಪ್ಪ ನಿನ್ನ ಉಳಿಸ್ಕೊಳ್ಳೋಕೆ ಎಷ್ಟು ಪ್ರಯತ್ನಿಸಿದ್ರು ಗೊತ್ತಾ? ಫಾರಿನಿಂದಾನು ಇನ್ಫ್ಲೂಯೆನ್ಸ್ ಮಾಡಿದ್ರು ನೋಡಿದರು. 1-2 ದಾನಿಗಳು ಸಿಕ್ಕರು, ಅವರ ಬ್ಲಡ್ ನಿನಗೆ ಮ್ಯಾಚ್ ಆಗಲಿಲ್ಲ. ಯಾಕೆಂದರೆ ನಿನ್ನ ಬ್ಲಡ್ ಗ್ರೂಪ್ ತುಂಬ ರೇರ್, ಓ ಪಾಸಿಟಿವ್. ಕೊನೆಗೆ ನಿನ್ನಪ್ಪ ಡಾಕ್ಟರ್ ಬಳಿ ಹೋಗಿ ನಾನೇ ಕೊಡ್ತೀನಿ ಎಂದಾಗ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ ಎಂದಾಗ ವಸಿಷ್ಠ ಅವರು ತಲೆ ತಗ್ಗಿಸಿದರೆ ಎಲ್ಲರೂ ದೀನವಾಗಿ ವಸಿಷ್ಠ ಅವರನ್ನು ನೋಡಿದರು. ಮೈತು, ನಿಂಗಿದೆಲ್ಲ ಯಾರು ಹೇಳಿದ್ದು? ಸುಳ್ಳು ಕಣೆಯದೆಲ್ಲ, ನಾನು ಕೊಟ್ಟಿಲ್ಲ ಎಂದರು ವಸಿಷ್ಠ ಮೈಥಿಲಿ ಅವರ ತಡೆಯುತ್ತಾ. ನನಗೆ ಗೊತ್ತು ವಸಿ, ನೀವು ಮಧ್ಯ ಮಾತಾಡಬೇಡಿ. ನಾನಿವತ್ತು ಮಾತಾಡಲೇಬೇಕು, ಇಲ್ಲಾಂದರೆ ಇನ್ನು ಅವತ್ತು ನಾನು ಕ್ಷಮಿಸಿಕೊಳ್ಳೋದಿಲ್ಲ ಎಂದವರು ಮಗನ ಕೊರಳ ಪಟ್ಟಿ ಬಿಟ್ಟು, ನಿಮಗೆ ಆಲ್ರೆಡಿ ವಯಸ್ಸಾಗಿದ್ದಿದೆ, ಅದಲ್ಲದೆ ನೀವು ಸ್ವಲ್ಪ ವೀಕ್ ಇದ್ದೀರಾ. ನೀವು ಕೊಡೋ ಬ್ಲಡ್ ಸೆಲ್ಸ್ ಮತ್ತೆ ಉತ್ಪಾದನೆ ಆಗುತ್ತೆ, ಆದರೆ ನೀವು ಸ್ವಲ್ಪ ತೊಂದರೆ ತಿನ್ನಬೇಕು. ಯಾರಾದರೂ ಯಂಗ್ ಡೋನರ್ ಇದ್ದರೆ ಟ್ರೈ ಮಾಡಿ ಎಂದರು. ಆದರೆ ನಿನ್ನಪ್ಪ ಅಲ್ಲ, ನನ್ನ ಗಂಡ ಏನಂದ್ರು ಗೊತ್ತಾ? ನನಗೆ ಟೈಮ್ ಇರೋದು 2 ದಿನ, ಅಷ್ಟರಲ್ಲಿ ಹುಡುಕೋದು ಕಷ್ಟ ಆಗುತ್ತೆ. ಮುಂದೆ ಏನು ಬೇಕಾದರೂ ಆಗಲಿ, ಆದರೆ ಇವಾಗ ನಾನು ಡೊನೇಟ್ ಮಾಡ್ತೀನಿ. ನನ್ನ ಬ್ಲಡ್ ಗ್ರೂಪ್ ಸಹ ಓ ನೆಗೆಟಿವ್, ಮತ್ತು ಬೇರೆ ಎಲ್ಲ ಮ್ಯಾಚ್ ಆಗುತ್ತಾ ಅಂತ ಒಮ್ಮೆ ನೋಡಿ. ಎಲ್ಲ ಸರಿ ಇದ್ದರೆ ಮುಂದೆ ನಾನು ಹೇಳ್ತೀನಿ ಎಂದರು. ಅವತ್ತೇ ಸ್ಯಾಂಪಲ್ ತೆಗೆದುಕೊಂಡು ಡಾಕ್ಟರ್ ಚೆಕ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ ಸಿಕ್ತು. ಆಗ ಈ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಡಾಕ್ಟರ್ ಬಳಿ ಪ್ರಾಮಿಸ್ ಮಾಡಿಸಿಕೊಂಡು ಡೋನಾರ್ ಸಿಕ್ಕಿದ್ದಾರೆ ಅಂತ ನಮಗೆಲ್ಲ ಹೇಳಿ ಅವರು ಪಕ್ಕದ ಹಾಸ್ಪಿಟಲ್ ಸೇರಿದರು. ಡೋನಾರ್ ಹೆಸರು ಹೇಳೋಕ್ಕಾಗಲ್ಲ ಅಂತ ನಾಟಕ ಮಾಡಿದರು. ಅವರಂದುಕೊಂಡಂತೆ ನಾವೆಲ್ಲ ಆಪ್ರೇಷನ್ ಆಯಿತು ಅಂತ ಖುಷಿಯಲ್ಲಿದ್ದರೆ ನಿನ್ನಪ್ಪ ಒಬ್ಬರೇ ನೋವು ತಿಂತಿದ್ರು. ನಿನ್ಗಾದರೆ ನಾನಿದ್ದೆ. ನನ್ನ ಗಂಡ ಒಬ್ಬರೇ ನೋವು ತಿಂದು 2 ವಾರ ಹಾಸಿಗೆ ಮೇಲಿದ್ರು. ಅದಾದಮೇಲೂ ಬ್ಲಡ್ ರಿಕವರಿ ಆಗೋಕ್ಕೆ 2 ವಾರ ಬೇಕು ಅಂದಿದ್ದಕ್ಕೆ ನಿನ್ನ ನೋಡೋ ಆಸೆ ಇದ್ರೂ ಬರದೆ ರೆಸ್ಟ್ ಮಾಡ್ತಿದ್ರು ಎಂದು ಪೂರ್ತಿ ವಿವರ ಹೇಳಿದಾಗ ಕಣ್ತುಂಬಿತ್ತು ಅಲ್ಲಿ ಇದ್ದವರಿಗೆಲ್ಲ.
ಇಲ್ಲ ಸಲ್ಲದ ಆರೋಪ ಹೊರಿಸಿದವನು ಕುಸಿದು ಹೋಗಿದ್ದ. ಮರುಜನ್ಮ ನೀಡಿದ ಅಪ್ಪನಿಗೆ ಅನ್ನಬಾರದ ಮಾತೆಲ್ಲ ಅಂದು ಬಿಟ್ಟನಲ್ಲ. ಆವಾಗ ನನಗೂ ಗೊತ್ತಿರಲಿಲ್ಲ. 5 ವರ್ಷಗಳ ಹಿಂದೆ ಅದೇ ಡಾಕ್ಟರ್ ಬಳಿ ವಸಿಷ್ಠ ಅವರು ಅಪಾಯಿಂಟ್ಮೆಂಟ್ ತಗೊಂಡಿದ್ದು ನನಗೆ ಹೇಗೋ ತಿಳಿತು. ಅದನ್ನು ಅನುಸರಿಸಿ ಡಾಕ್ಟರ್ ಬಳಿ ವಿಚಾರಿಸಿದೆ. ಅವರು ಹೇಳೋಕ್ಕೆ ತಯಾರಿರಲಿಲ್ಲ. ಆದರೆ ಆಣೆ ಪ್ರಮಾಣ ಮಾಡಿಸಿಕೊಂಡ ನಾನು ವಸಿಷ್ಠ ಅವರಿಗೆ ಏನೂ ಹೇಳಲ್ಲ ಅಂದಮೇಲೆ ಹೇಳಿದ್ದು, ನೀನು ಹುಷಾರಾಗಿ ಬಂದಮೇಲೆ ಯಾವ ಸಮಸ್ಯೆ ಇರಲಿಲ್ಲ. ಆದರೆ ಅದಾಗಿ ಕೆಲವು ವರ್ಷಗಳ ನಂತರ ಹಗಲು ರಾತ್ರಿ ತನ್ನ ಹೋಟೆಲ್ಗಾಗಿ ದುಡಿದ್ರಲ್ಲ, ದೇಹ ದಣಿತು, ವಯಸ್ಸಾಯಿತು. ಕುಳಿತು ಮಾಡೋ ಕೆಲಸ ಅಲ್ವಾ, ಬೆನ್ನು ನೋವು ಶುರುವಾಯಿತು. ಹಾಗೆ ಸೊಂಟ, ಕಾಲು, ತಲೆ, BP, ಶುಗರ್. ಈಗ ಅವರ ದೇಹದಲ್ಲಿ ಎಷ್ಟು ನೋವಿದೆ ಅಂತ ಗೊತ್ತಾ ನಿನಗೆ? ಯಾವ ಡಾಕ್ಟರ್ ಬಳಿ ಆಪ್ರೇಷನ್ಗೆ ರಿಕ್ವೆಸ್ಟ್ ಮಾಡಿದ್ರೋ ಅವರ ಬಳಿನೇ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ನಾನಷ್ಟೇ BP ಹೆಚ್ಚು ಮಾಡ್ಕೊಂಡು ಟ್ಯಾಬ್ಲೆಟ್ ತಗೋತಿಲ್ಲ. ನನಗಿಂತ ಮುಂಚೆಯಿಂದಲೇ ದಿನಕ್ಕೆ 4-6 ಟ್ಯಾಬ್ಲೆಟ್ ತಗೋತಿರೋದವರು, ಕೇವಲ ನಿನಗಾಗಿ ಎಂದು ಕಣ್ತುಂಬಿಕೊಂಡು ಮೈಥಿಲಿಯವರು ಅರಚಲು ಕುಸಿದು ಕುಳಿತ ವೈಭವ್. ಮಾತಾಡೋ, ಪ್ರಶ್ನೆ ಮಾಡು. ಏನೋ ಕೇಳ್ತಿದ್ದೆ ಅಲ್ವಾ, ಈಗ ಕೇಳು. ನಿನ್ನ ತಲೆಯಲ್ಲಿ ಕೆಟ್ಟ ವಿಷ ತುಂಬಿದ್ದು ಆ ನಯನ ಎಲ್ಲಾದರೂ ಕಾಣ್ತಿದ್ದಾಳ ಈ ಮನೆಯಲ್ಲಿ? ಅವಳು ಬಂದಿದ್ದು ನನ್ನ ಜೀವನ ನಾಶ ಮಾಡೋದಕ್ಕೆ. ಇದರಲ್ಲಿ ನನ್ನ ಗಂಡಂದು ಏನೋ ತಪ್ಪಿದೆ. ಮೊದಲಿನಿಂದಲೂ ನೋವೆ ತಿಂದಿರೋ ಜೀವ ಕಣೋ ನನ್ನ ಗಂಡ. ಚಿಕ್ಕವರಿದ್ದಾಗಲೇ ಅಮ್ಮನಿಂದ ದೂರ ಆದರು, ಬೆಳೀತಾ ಮನೆಯವರಿಂದ. ನಾನವರ ಜೀವನಕ್ಕೆ ಬಂದ ಮೇಲೂ ನೋವೆ. ಮಗಳು ಹುಟ್ಟುವಾಗ ಅಮ್ಮನನ್ನು ಕಳ್ಕೊಂಡ್ರು. ಈಗಷ್ಟೇ ಖುಷಿಯಿಂದ ಕಳಿಬೇಕಾದ್ರೆ ಮಾತು ಮಾತಿಗೂ ನನ್ನ ದೂರ ಮಾಡಿದ್ರು ಅಂತ ದೂರ್ತಿಯಲ್ಲೋ. ಬಾಯಿ ಬಿಟ್ಟು ಲವ್ ಯು ಅಂದರೆ ಅಷ್ಟೇನಾ ಪ್ರೀತಿ? ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ಅವರು. ನಾನು ಬರೀ ಹೆತ್ತಿರಬಹುದು, ಅವರು ನಿನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ ಎಂದು ಅಳುತ್ತಾ, ಇವಾಗಲೂ ನಿಧಿ ಅಷ್ಟೇ ನಿನ್ನ ಜೀವ ಕೊಡೋಕೆ ತರಲಿಲ್ಲ ಎಂದವರು ವಸಿಷ್ಠ ಅವರ ಶರ್ಟ್ ತೆಗೆಯಲು ನೋಡಿದಾಗ, ಹೆಂಡತಿ ಏನಿದು ಎಂದು ವಸಿಷ್ಠ ಅವರು ತೆರೆಯಲು ನೋಡಿದರೂ ಬಿಡದೆ ಅವರ ಪೂರ ಶರ್ಟ್ ತೆಗೆದು, ನೋಡೋ, ನೀನು ನನ್ನ ಕಾಪಾಡೋದಕ್ಕೆ ಬಂದೆ, ನನ್ನ ಗಂಡ ನಿನ್ನ ಕಾಪಾಡೋದಕ್ಕೆ ಬಂದರು. ಅವರಿಗೆ ಆಗಿರೋ ಏಟು ನೋಡೋ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕಣ ಅವರು. ಈ ವಯಸ್ಸಲ್ಲೂ ನಿನಗಾಗಿ, ಮನೆಗಾಗಿ, ಕುಟುಂಬಕ್ಕಾಗಿ ಹೊಡೆದಾಡ್ತಿರೋ ಜೀವ ಅದು. ಒಂಚೂರಾದರೂ ನೆಮ್ಮದಿ ಕೊಡ್ರೋ ಆ ಜೀವಕ್ಕೆ ಎಂದು ಅವರ ಬೆನ್ನಿನ ಮೇಲೆ ಆಗಿದ್ದ ಗಾಯವನ್ನು ಸವರಿ, ಅಂತ ನನ್ನ ಗಂಡನಿಗೆ ಅನ್ನಬಾರದೆಲ್ಲ ಅಂದು ನೋವು ಮಾಡ್ತೀಯಲ್ಲೋ, ಪಾಪ ಕಣೋ ನನ್ನ ಗಂಡ ಎಂದು ಅಳುತ್ತಾ ಕುಸಿದಾಗ, ಅತ್ತೆ ನೀವು ಅಳಬೇಡಿ ಪ್ಲೀಸ್ ಎಂದು ಅವರ ಭುಜ ಬಳಸಿದ್ಲು ನಿಧಿ. ಎಲ್ಲರೂ ಮೈಥಿಲಿಯವರ ಮಾತುಗಳನ್ನೇ ನೆನೆಯುವಾಗ, ವಸಿ ನನ್ನ ಕ್ಷಮಿಸಿಬಿಡಿ ಎಂದು ತಿರುಗಲು ಅಲ್ಲಿರಲಿಲ್ಲ ಅವರು. ವಸಿ ಎಂದು ಕೂಗುತ್ತಾ ಕೋಣೆಗೆ ಓಡಿದ್ರು. ಅಲ್ಲಿಯೂ ಇರಲಿಲ್ಲ. ವಸಿ ಎಂದು ಕೂಗುತ್ತಾ ಆಚೆ ಬಂದರು. ಅವರಿಟ್ಟ ಶರ್ಟ್ ಕೂಡ ಇಲ್ಲ. ತಕ್ಷಣ ಎಲ್ಲರೂ ಒಂದೊಂದು ಕಡೆ ಹುಡುಕತೊಡಗಿದ್ರು. ಮನೆ ಪೂರ್ತಿ ಹುಡುಕಿದರೂ ಅವರ ಸುಳಿವಿಲ್ಲ. ಡ್ಯಾಡಿ ಎಂದು ವಿಶಿಷ್ಟ ಕೂಡ ಅಳುತ್ತಾ ಹುಡುಕುತ್ತಿದ್ದಳು. ಅಪ್ಪ ಎಂದು ಅರಚಿದ್ದ ವೈಭವ್ ವಾಸ್ತವದ ಅರಿವಾಗಿದ್ದೆ. ಒಂದು ಕ್ಷಣ ಇವನ್ನೇ ಮರೆತವನಿಗೆ ಅಪ್ಪ ಕಾಣುತ್ತಿಲ್ಲ ಎಂದವರಿದಾದಾಗ ಸೂರು ಕಿತ್ತು ಹೋಗುವಂತೆ ಕೂಗಿದ್ದ. ಎಲ್ಲೂ ಅವರ ಸುಳಿವು ಸಿಗದೇ ಇದ್ದಾಗ ಸೆಕ್ಯೂರಿಟಿ ಬಳಿ ಓಡಿ ಹೋಗಿದ್ದರು ಮೈಥಿಲಿಯವರು. ವಸಿಷ್ಠನ ನೋಡಿದ್ರಾ ಎಂದು ಸೆಕ್ಯೂರಿಟಿಯವರ ಬಳಿ ಕೇಳಲು, ಹೌದು ಮೇಡಮ್, 10 ನಿಮಿಷಗಳ ಹಿಂದೆ ಇದೇ ದಾರಿಯಲ್ಲಿ ನಡ್ಕೊಂಡು ಹೋದ್ರು ಮೇಡಮ್. ಕಾರ್ ಬೇಕಾ ಅಂದರು, ಬೇಡ ಅಂದರು ಎಂದು ಹೇಳಲು ಬೇರೆ ಯಾರಿಗೂ ಕಾಯದೆ ಅವರು ತೋರಿದ ಅದೇ ದಾರಿಯಲ್ಲಿ ಓಡತೊಡಗಿದರು ಮೈಥಿಲಿ. ಮಗನ ಮಾತಿನಿಂದ ಆದ ಘಟನೆಗಳಿಂದ ಮನಸ್ಸಿಗೆ ತೀರ ಘಾಸಿಯಾಗಿದ್ದ ಕಾರಣ ಒಂಟಿಯಾಗಿ ನಡೆದು ಹೋಗುತ್ತಿದ್ದರು ವಸಿಷ್ಠ. ದೂರದಲ್ಲಿ ಅವನ್ನೇ ಮರೆತು ನಡೆಯುತ್ತಿದ್ದವರ ನೋಡಿದ್ದೆ. ವಸಿ ನನ್ ಬಿಟ್ಟು ಹೋಗ್ತೀರಾ ಎಂದು ಕೂಗಿದರು ಮೈಥಿಲಿ. ಮಡದಿಯ ಮಾತು ಕೇಳಿದ್ದೆ. ಕಾಲಿಗೆ ವಿಶ್ರಾಂತಿ ಹೇಳಿ ನಿಂತವರ ನೋಡಿ, ವಸಿ ಎಲ್ಲೂ ಹೋಗಬೇಡಿ ಎಂದು ಅಳುತ್ತಲೇ ಅವರ ಅಪ್ಪಿದರು ಮೈಥಿಲಿ. ಇಲ್ಲ ಹೆಂಡತಿ, ಸ್ವಲ್ಪ ದಿನ ಎಲ್ಲಾದರೂ ಹೋಗಿ ಬರ್ತೀನಿ, ನೀನು ಮನೆಯವರನ್ನು ನೋಡ್ಕೋ ಎಂದು ಮತ್ತೆ ಮುಂದಕ್ಕೆ ನಡೆಯಲು, ಏನು ಬೇಡ, ನಾನು ಬರ್ತೀನಿ, ಎಲ್ಲ ದೊಡ್ಡವರಾಗಿದ್ದಾರೆ, ಅವರವ್ರ ಜೀವನ ಅವರು ನೋಡ್ಕೋತಾರೆ. ಆದರೆ ನನ್ನ ಗಂಡನಿಗೆ ಅವರನ್ನು ನೋಡ್ಕೊಳ್ಳೋಕೆ ಬರೋಲ್ಲ, ನನ್ನ ಗಂಡನ ನೋಡ್ಕೊಳ್ಳೋಕೆ ನಾನಿರಬೇಕು ಎಂದು ಗಂಡನ ಜೊತೆ ಹೆಜ್ಜೆ ಹಾಕಿದರು ಮೈಥಿಲಿ. ಇಳಿ ವಯಸ್ಸಿನಲ್ಲಿ ಸಹ ಒಬ್ಬರನ್ನೊಬ್ಬರು ಬಿಟ್ಟುಕೊಡದ ಅವರ ಪ್ರೀತಿ ದಿನವೂ ಹೆಚ್ಚುತ್ತಲೇ ಇದೆ. ಮನದ ನೋವ ಮರೆಯಲು ಕೈ ಹಿಡಿದು ದಾರಿ ತೋರಿದತ್ತ ನಡೆದರು ವಸಿಷ್ಠ ಮೈಥಿಲಿ. ಮತ್ತೆ ಸಿಗುವ. ಕಿಡ್ನಿ ಲಿವರ್ ಎಲ್ಲ ಹಳೆದಾಯ್ತಲ್ವಾ, ಸೊ ಹೊಸದಾಗಿರಲಿ ಅಂತ. ಕಾಯಿಲೆ ಮತ್ತು ಅದರ ಟ್ರೀಟ್ಮೆಂಟ್ ಎರಡೂ ಸಹ ನನಗೆ ತಿಳಿಯದ ಮಟ್ಟಿಗೆ ಗೂಗಲ್ ಅಕ್ಕನದೆಯಿಂದ ಬರೆದಿದ್ದು. ಏನಾದರೂ ತಪ್ಪು ಇನ್ಫಾರ್ಮೇಷನ್ ಇದ್ದರೆ ಕ್ಷಮಿಸಿ. ಕೇವಲ ಮನರಂಜನೆಗಾಗಿ ರೋಗದ ಬಗೆಗೆ ಹೆಚ್ಚಿನ ಮಾಹಿತಿ ಇಲ್ಲ. ಕತೆ ತುಂಬ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇವತ್ತು ಸ್ವಲ್ಪ ಎಮೋಷ್ನಲ್ ಆಗಿತ್ತಲ್ವಾ? ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ. ದೊಡ್ಡ ಎಪಿಸೋಡ್ ಹಾಕಿದ್ದೀನಿ, ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ
ಸದಾ ಕಾಯ್ತಿರುವ ನಾನು ನಿಮ್ಮ ರೂಪ ಕನ್ನಡತೆ. ಪ್ರೀತಿಯಿಂದ ಕೇಳಿ ಕಮೆಂಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕತೆಗಾಗಿ ಕಾಯ್ತಾ ಇರ್ತೀವಿ ಅಮ್ಮ ಕಾಮೆಂಟ್ ನೋಡುವಾಗ ನಮಗೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನನ್ನನ್ನು ಪ್ರೋತ್ಸಾಹಿಸುತ್ತಾ ಇರಿ.